ಕೂತ್ಕೋಕಂದ, ಊಟ ಟೈಮಿಗೆ ಬಂದಿದ್ಯಾ? ನಿಮ್ಮ ಅತ್ತಿಗೆ ಏನೋ ಮಾಡಿದಾಳೆ, ನೀನು ಕೂತ್ಕೊಮ್ಮ. ಕೂತ್ಕೊಮ್ಮ, ಊಟ ಮಾಡು. ನಂದು ಊಟ ಆಯ್ತು. ಏನಮ್ಮ ಇದು ಟಿಫನ್ ಬಾಕ್ಸು? ಅಣ್ಣಂಗೆ ಇಷ್ಟ ಅಂತ ಪನ್ನೀರ್ ಟಿಕ್ಕಾ ಮಾಡ್ಕೊಂಡ್ಬಂದಿದ್ದೀನಿ. ಅಮ್ಮ 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 ಸಾಕಿರಮ್ಮ ಸಾಕಿರಮ್ಮ. ಅಮ್ಮ ಮಂತ್ರ ಸುಮ್ಮನೆ ಹೇಳ್ಬಾರ್ದು, ರುಚಿ ಅದ್ಭುತವಾಗಿದೆ ಕಣಮ್ಮ. ಇಷ್ಟು ಅದ್ಭುತವಾದ ರುಚಿಗಳು ಮಾಡಿರೋ ನಿನ್ನ ಕೈಗೆ ಬಂಗಾರದ ಬಳಗಳನ್ನ ಹಾಕಿಸ್ಬೇಕು ಅನ್ನಿಸ್ತಾ ಇದೆ. ಯಜಮಾನ್ರೆ, ಹಾಗಾದ್ರೆ ನನ್ನ ಕೈಗೆ ಇಲ್ಲಿಂದ ಇಲ್ಲಿವರೆಗೂ ಬಳೆ ಹಾಕಿಸ್ಬೇಕು, ಅದು 2 ಕೈಗೆ. ಸುಮತಿ, ನಿನಗೆ ಯಾಕೆ ಚಿನ್ನ? ನನ್ನ ಪಾಲಕ್ ನೀನ್ ತಾನೇ ಚಿನ್ನ. ಅದಕ್ಕೆ ತಾನೇ ಹೇಳೋದು ನನಗೆ ಬಂಗಾರದಂತ ಹೆಂಡತಿ ಸಿಕ್ಕಿದಾಳೆ ಅಂತೇಳಿ. ಚಿನ್ನಕ್ಕೆ ಆಸೆ ಪಟ್ಟರೆ ಚೆನ್ನಾಗಿರುತ್ತಾ? ಇದಕ್ಕೇನ್ ಕಮ್ಮಿ ಇಲ್ಲ ಬಿಡಿ. ಅಣ್ಣ, ಹೇಗಿದ್ರು ಬಳೆ ಮಾಡಿಸ್ತೀನಿ ಅಂತ ಹೇಳಿದೀರಾ, ವಜ್ರದ ಬಳೆನೇ ಮಾಡಿಸ್ಬಿಡಿ. ಅಮ್ಮ, ನೀನ್ ಕೇಳೋದು ಹೆಚ್ಚ, ನಾನ್ ನಿನಗೆ ಬಳೆ ಮಾಡಿಸ್ಕೊಡೋದು ಹೆಚ್ಚ? ನಾನ್ ಮೊದ್ಲೇ ಡ್ಯೂಪ್ಲಿಕೇಟ್ ತಂಗಿ. ನೀವೇನೇ ಇದ್ರು ಅರ್ಚನಂಗ್ ಮಾತ್ರ ಒರಿಜಿನಲ್ ಅಣ್ಣ. ಅರ್ಚನಾ ಕೇಳಿದ್ರೆ ಬೇಕಿದ್ರೆ ವಜ್ರದ ನೆಕ್ಲೆಸ್ಸೇ ಮಾಡಿಸ್ಕೊಟ್ಬಿಡ್ತೀರಾ. ಬೇರೆ ಎಲ್ಲಾ ವಿಷಯದಲ್ಲಿ ಪ್ರೀತಿ, ವಾತ್ಸಲ್ಯ, ಮಮಕಾರ ಇದರಲ್ಲಿ ನನ್ನ ತಂಗಿ ಅರ್ಚನಾಗೂ ನಿನಗೂ ಅಂತ ವ್ಯತ್ಯಾಸ ಏನು ನಾನು ನೋಡಲ್ಲ ಕಣಮ್ಮ. ಅಣ್ಣ, ಬಾಕಂದ ಬಾಬಾ. ಅಮ್ಮ, ಅಚ್ಚು, ಬಾಕಂದ ನಿನ್ ಬಗ್ಗೆನೆ ಮಾತಾಡ್ತಿದ್ದೆ. ಅಷ್ಟೊತ್ತೆ ನೀನ್ ಬಂದ್ಬಿಟ್ಟು ಕೂತ್ಕೋಕಂದ, ಊಟ ಮಾಡು. ಇಲ್ಲ ಅಣ್ಣ, ಈಗಷ್ಟೇ ಆಚೆ ತಿನ್ಕೊಂಬಂದೆ. ಏನಿದು ಸರ್ಪ್ರೈಸ್? ಇವತ್ತು ಮಂತ್ರ ಅವ್ರು ಬಂದಿದ್ದಾರೆ ನಮ್ಮನೆ ಊಟಕ್ಕೆ. ಅವಳು ನಮ್ಮ ಮನೆಗೆ ಊಟಕ್ಕೆ ಬಂದಿಲ್ಲ ಕಣಮ್ಮ, ನನಗಿಷ್ಟ ಅಂತ ನೋಡು ಪನ್ನೀರ್ ಟಿಕ್ಕಾ ಮಾಡ್ಕೊಂಡ್ ಬಂದ್ಯಾಳೆ. ವಾವ್, ನೈಸ್. ತುಂಬಾ ಚೆನ್ನಾಗಿದೆ. ಬಾಕಂದ, ಒಂದು ತುತ್ತು ತಿನ್ನು. ಬನ್ನಿ ಅರ್ಚನಾ, ಊಟ ಕೂತ್ಕೊಳ್ಳಿ. ಇಲ್ಲ ಮಂತ್ರ ಅವರೇ, ಬೇಡ, ಹೊಟ್ಟೆ ತುಂಬಿದೆ. ಅಣ್ಣ, ಆರಾಮಾಗಿ ಕೂತ್ಕೊಂಡು ಖುಷಿಯಾಗಿ ತಿನ್ನು, ಸರಿನಾ? ಮಂತ್ರ, ನಿಮ್ ಹತ್ರ ಸ್ವಲ್ಪ ಆಫೀಸ್ ವಿಚಾರ ಮಾತಾಡ್ಬೇಕಿತ್ತು. ಆಮೇಲೆ ರೂಮ್ ಹತ್ರ ಸ್ವಲ್ಪ ಬಂದ್ಬಿಡಿ. ಅಮ್ಮ, ಊಟ ಬಡಿಸ್ತಾಳೆ ಕಣೋ, ಕಳಿಸ್ಕೊಡ್ತೀನಿ, ಹೋಗು. ಓಕೆ ಅಣ್ಣ, ಆರಾಮಾಗಿ ತಿನ್ನು. ಓಕೆ, ಖುಷಿಯಾಗಿ ತಿನ್ನು. ಅಣ್ಣ, ನಿಮಗ್ ತುಂಬಾ ಇಷ್ಟ ಆಯ್ತು ಅನ್ಸತ್ತೆ. ಇನ್ನ ಒಂದ್ ಬಾಕ್ಸ್ ಇದೆ, ಫುಲ್ಲು ತಿನ್ನಿ. ಸರಿ, ಹೊರಟ್ ಬಮ್ಮ, ನಾ ತಿಂತಾ ಇರ್ತೀನಿ, ಹೊರಟ್ ಬಾ. ಕೂತ್ಕೋ, ಚೆನ್ನಾಗಿದೆ. ರೀ, ಹೀಗ್ ಬಾಯಿ ಚಪ್ಪರ್ಸ್ಕೊಂಡ್ ತಿಂತಿದಿರಲ್ಲ, ನಾನ್ ಮಾಡಿರೋದನ್ನ ಏನ್ ಮಾಡ್ಬೇಕು? ಒಂದ್ ತುತ್ತು ಕೊಡ್ಲಾ? ನಾನ್ ತಿಂತೀನ್ರಿ, ಇದೆಲ್ಲ ಏನ್ ಮಾಡ್ಬೇಕು ಹೇಳಿ? ಆಮೇಲೆ ತಿಂದ್ರೆ ಆಯ್ತು ಬಿಡು.